Hello guys, welcome back to my YouTube ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಆಫ್ಟರ್ ಅ ಲಾಂಗ್ ಟೈಮ್ ಇಂಟ್ರೆಸ್ಟಿಂಗ್ ವಿಡಿಯೋ ಬಿಕಾಸ್ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇದ್ರಿ ಈ ಕಮೆಂಟ್ಸ್ನ, ಫೀಲಿಂಗ್ಸ್, ಕರೆಂಟ್ ಫೀಲಿಂಗ್ಸ್ ಆ್ಯಂಡ್ ಕರೆಂಟ್ ಎನರ್ಜೀಸ್ನ ಚೆಕ್ ಮಾಡಿ ಅಂತ. ಡೆಫಿನೆಟ್ಲಿ ನೀವು ಕೇಳೋದು ಹೆಚ್ಚ, ನಾನು ಮಾಡೋದು ಹೆಚ್ಚ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ನಿಮಗೆ 2 ಆಪ್ಷನ್ಸ್ ಕೊಡ್ತೀನಿ. ಯಾರೆಲ್ಲ ಹೊಸೊಬ್ರಿದ್ದೀರಾ, 2 ಆಪ್ಷನ್ಸ್ ಇರುತ್ತೆ ನಿಮಗೆ ಚೂಸ್ ಮಾಡೋದಕ್ಕೆ. ಆಪ್ಷನ್ಸ್ ಇಮೇಜಸ್ ಸ್ಕ್ರೀನ್ ಮೇಲೆ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಇನ್ ಕೇಸ್ ನಿಮಗೆ ಇಮೇಜಸ್ನ ಚೂಸ್ ಮಾಡೋಕ್ಕೆ ಆಗಲ್ಲ, ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನೀವು ಏನು ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ ಇದೆ, ಅದನ್ನ ಚೂಸ್ ಮಾಡ್ಬೋದು. ಓಕೆ, ಆ್ಯಂಡ್ ಟೈಮ್ ಸ್ಟ್ಯಾಂಪ್ಸ್ ಕೂಡ ಅಲ್ಲೇ ಮೆನ್ಷನ್ ಆಗಿದೆ, ಯಾವ್ಯಾವ ಆಪ್ಷನ್ ಯಾವ್ಯಾವ ಟೈಮಲ್ಲಿ ಬರುತ್ತೆ ಅಂತ. ಸೊ ಡೈರೆಕ್ಟಾಗಿ ನೀವು ಹೋಗ್ಬೋದು. ಆಲ್ ರೈಟ್, ಸೊ ತಡ ಮಾಡೋದು ಬೇಡ ಗೈಸ್. ಹೋಗೋದಕ್ಕೂ ಮುಂಚೆ ಎಗೇನ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲಿ ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ತಡ ಮಾಡೋದು ಬೇಡ ಗೈಸ್, ಇವಾಗ ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಐ ಹೋಪ್ ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಆ್ಯಂಡ್ ಇನ್ನೂ ಡೌಟ್ ಇದೆ ಅನ್ಸಿದ್ರೆ, ಕನ್ಫ್ಯೂಷನ್ ಆಯಿತು ಅನ್ಸಿದ್ರೆ, ಟೇಕ್ ಯೋರ್ ಟೈಮ್, ಪಾಸ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಮತ್ತೆ ಆ ಒಂದು ಆಪ್ಷನ್ನ ಚೂಸ್ ಮಾಡಿ. ಇನ್ನು ನಿಮ್ಮ ಇಂಟ್ಯೂಷನ್ ಯೂಸ್ ಮಾಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಅಟ್ ಎನಿ ಮೂಮೆಂಟ್ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ. ಎವ್ರಿ ಒನ್ ಹ್ಯಾಸ್ ಇಂಟ್ಯೂಷನ್, ಎವ್ರಿ ಒನ್ ಹ್ಯಾಸ್ ಗಟ್ ಫೀಲಿಂಗ್ಸ್ ಅಲ್ವಾ? ಸೊ ದಟ್ಸ್ ವಾಟ್. ಓಕೆ, ಸೊ ತಡ ಮಾಡೋದು ಬೇಡ. ಗ್ರೂಪ್ 2 ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಝೋಡಿಯಾಕ್ ಸೈನ್ಸ್ ಅಥವಾ ಡೇಟ್ ಆಫ್ ಬರ್ತಿಗೆ ಬಿಲಾಂಗ್ ಆದರೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ, ಕರೆಂಟ್ ಫೀಲಿಂಗ್ಸ್ ಏನು, ಫ್ಯೂಚರಲ್ಲಿ ಏನಾಗ್ಬೋದು ಆ ಫೀಲಿಂಗ್ಸ್, ಲೈಕ್ ಚೇಂಜ್ ಆಗ್ಬೋದಾ ಫ್ಯೂಚರಲ್ಲಿ ಅಥವಾ ಸಿಮಿಲರ್ ಫೀಲಿಂಗ್ಸ್ ಇರುತ್ತಾ ಅವರಿಗೆ, ಇದೆಲ್ಲದನ್ನು ನೋಡೋಣ. ಆ್ಯಂಡ್ ನಿಮಗೆ ಸಜೆಷನ್ ಕೂಡ ಕೊಡೋಣ. ರೈಟ್ ಪಾರ್ಟ್ನರ್ ಜೊತೆ ಇದ್ದೀರಾ, ಮೂವ್ ಆನ್ ಆಗಬೇಕಾ, ಅದನ್ನು ಕೂಡ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ. ಐ ಥಿಂಕ್ ಫಸ್ಟಿಗೆ ಲೆಟ್ಸ್ ಚೆಕ್ ಕರೆಂಟ್ ಫೀಲಿಂಗ್ಸ್ ಆ್ಯಂಡ್ ಫ್ಯೂಚರ್ ಫೀಲಿಂಗ್ಸ್ ಆ್ಯಂಡ್ ನಿಮಗೆ ಸಜೆಷನ್, ಇಷ್ಟು ನೋಡೋಣ. ಗ್ರೂಪ್ 1, let's see. Okay, there is a page of wands, current energy. ಪಾಸಿಬಿಲಿಟಿ ಇದೆ, ತುಂಬ ಜನ ನೀವು ರೀಸೆಂಟಾಗಿ ಮೀಟ್ ಆಗಿದ್ದೀರಾ. ಇನ್ ಕೇಸ್ ನೀವು ರೀಸೆಂಟಾಗಿ ಕನೆಕ್ಟ್ ಆಗಿದ್ದೀರಾ ಅಂದರೆ ನಿಮಗಿದು ಪಾಸಿಟಿವ್ ಸೈನ್. ಇನ್ ಕೇಸ್ ನೀವು ತುಂಬ ಟೈಮ್ ಆಯಿತು ಮೀಟ್ ಆಗಿ, ತುಂಬ ಸಮಯ ಆಯಿತು ಕನೆಕ್ಟ್ ಆಗಿ ಅಂತ ಅಂದರೆ ನಿಮಗೆ ದಿಸ್ ಈಸ್ ಅ ಬ್ಯಾಡ್ ಕಾರ್ಡ್. ಓಕೆ, ಬಿಕಾಸ್ ದಿಸ್ ಈಸ್ ಬಿಟ್ ಇಮ್ಮೆಚ್ಯೂರ್ ಎನರ್ಜಿ. ಬಟ್ ಈ ಎನರ್ಜಿ ಸ್ಟಾರ್ಟಿಂಗ್ ಆಫ್ ದ ಕನೆಕ್ಷನ್ ಅಲ್ಲಿ ಇರಬೇಕು. ಸ್ಟಾರ್ಟಿಂಗ್ ಆಫ್ ದ ಕನೆಕ್ಷನ್ ಅಲ್ಲಿ ಆ ಕ್ಯೂರಿಯಾಸಿಟಿ ಇರಬೇಕು, ಆ ಚೈಲ್ಡಿಶ್ನೆಸ್ ಇರಬೇಕು, ಆ ಫನ್ನಿ ಟೈಪ್ ಇರಬೇಕು. ಬಟ್ ಯಾರೆಲ್ಲ ಲಾಂಗ್ ಟರ್ಮ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಇಟ್ಸ್ ಅನ್ ಇಂಡಿಕೇಶನ್ ಈ ಪರ್ಸನ್ ಅಷ್ಟೊಂದು ಸೀರಿಯಸ್ ಆಗಿ ತಗೊತಾ ಇಲ್ಲ, ಅಥವಾ ಈ ಪರ್ಸನ್ ಈ ಒಂದು ಕನೆಕ್ಷನ್ ಅಥವಾ ಈ ಒಂದು ಕಮಿಟ್ಮೆಂಟ್ನ ಫುಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು. ಇನ್ ಕೇಸ್ ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ದು ಝೋಡಿಯಾಕ್ ಸೈನ್ ಸ್ಯಾಜಿಟೇರಿಯಸ್ ಅಂದರೆ ಧನುಸು ರಾಶಿ, ಮೇಷರಾಶಿ ಹಾಗೂ ಸಿಂಹರಾಶಿ ಆಗಿದೆ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ರೈಟ್? ನಿಮ್ಮದೇ ಇದು ರೀಡಿಂಗ್ ಅಥವಾ ನಿಮ್ದಾಗಿರ್ಬೋದು, ನಿಮ್ಮ ಪಾರ್ಟ್ನರ್, ಎಸ್ಪೆಷಲಿ ನಿಮ್ಮದು ಪಾರ್ಟ್ನರ್ ಆಗಿದೆ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಸೊ ಏನು ತೋರಿಸ್ತಾ ಇದೆ,
ಓಕೆ, ಇನ್ನೂ ಎಕ್ಸೈಟೆಡ್ ಆಗಿದ್ದಾರೆ ನಿಮ್ಮ ಬಗ್ಗೆ, ವೆರಿ ಮಚ್ ಕ್ಯೂರಿಯಸ್ ಆಗಿದೆ, ಲೈಕ್ ಎಲ್ಲಿಗೆ ಹೋಗ್ಬೋದು ಈ ರಿಲೇಶನ್ಶಿಪ್, ಎಲ್ಲಿಗೆ ಹೋಗ್ಬೋದು ಈ ಕನೆಕ್ಷನ್ ಅಂತ. ದಟ್ಸ್ ಒನ್ ಪ್ಲಸ್ ಪಾಯಿಂಟ್. ಬಟ್ ಈ ಪರ್ಸನ್ದು ಇಂಟೆನ್ಷನ್ ಅಂತ ಬಂದರೆ ಆ ಕಮಿಟ್ಮೆಂಟ್ ಕೊಡಬೇಕು, ಈ ಪರ್ಸನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಈ ಪರ್ಸನ್ನ ಲಾಂಗ್ ಟರ್ಮ್ ಅಂತ ಬಂದರೆ ನಾನು ಈ ಪರ್ಸನಿಗೆ ಪ್ರಾಮಿಸಸ್ ಮಾಡಬೇಕು, ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ನೋ, ಈ ಥರ ಎನರ್ಜೀಸ್ ನೋಡ್ತಾ ಇಲ್ಲ. ಇಟ್ಸ್ ಬಿಟ್ ಆಫ್ ರೀಸೆಂಟಾಗಿ ಕನೆಕ್ಟ್ ಆಗಿದ್ದೀರಾ ಅಂದರೆ ಇಟ್ಸ್ ಗುಡ್ ಕಾರ್ಡ್. ಎಕ್ಸೈಟೆಡ್ ಆಗಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರ್ತಾರೆ ಎವ್ರಿ ಟೈಮ್. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ನಾನು ಇನ್ನೂ ಇವ್ರ ಹತ್ರ ಮಾತಾಡಬೇಕು, ನಾನು ಇನ್ನೂ ಇವ್ರ ಜೊತೆ ಕನೆಕ್ಟ್ ಆಗಬೇಕು, ನಾನು ಇನ್ನೂ ಇವ್ರ ಜೊತೆ ಕ್ಲೋಸ್ ಆಗಬೇಕು. ತುಂಬ ತುಂಬ ಕ್ವೆಶನ್ಸ್ ಇದೆ ನಿಮ್ಮ ಬಗ್ಗೆ. ಹೋಗ್ತಾ ಹೋಗ್ತಾ ಐ ಗೆಸ್ ಅವ್ರು ನಿಮ್ಮ ಬಗ್ಗೆ ಕೇಳ್ತಾರೆ ಆ ಕ್ವೆಶನ್ಸ್, ಏನೆಲ್ಲ ಕ್ಯೂರಿಯಾಸಿಟಿ ಇದೆ ಅದನ್ನ ಕ್ವೆಶನ್ ಮಾಡ್ತಾರೆ ಅಂತ. ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಬಟ್ ಯಾ, ಎಕ್ಸೈಟೆಡ್ ಆಗಿದ್ದಾರೆ. ಬಟ್ ಈ ಒಂದು ಎನರ್ಜಿ ಹೆಂಗೆ ಗೊತ್ತಾ, ಯಾವಾಗ ರಿಲೇಶನ್ಶಿಪ್ ಬೋರಿಂಗ್ ಥರ ಆಗುತ್ತೆ, ಯಾವಾಗ ರಿಲೇಶನ್ಶಿಪ್ಪಲ್ಲಿ ಏನೋ ಒಂದು ಎಕ್ಸೈಟಿಂಗ್ ಥಿಂಗ್ ಆಗ್ತಾ ಇಲ್ಲ ಅಂತ ಫೀಲ್ ಆಗುತ್ತೆ, ಆವಾಗ ಈ ಒಂದು ಎನರ್ಜಿ ಸ್ವಲ್ಪ ಕಡಿಮೆ ಆಗುತ್ತೆ, ಎಕ್ಸೈಟ್ಮೆಂಟ್ ಎನರ್ಜಿ. ಸೊ ಯಾ, ನೀವು ರೀಸೆಂಟಾಗಿ ಕನೆಕ್ಟ್ ಆಗಿದ್ದೀರಾ ಅಂದರೆ ಗ್ರೂಪ್ 1, ಓಕೆ, ಐ ಕ್ಯಾನ್ ಟೆಲ್ ಇನ್ನು ಸರ್ವೈವ್ ಆಗ್ಬೋದು ಅಂತ. ಬಟ್ ತುಂಬಾ ಟೈಮ್ ಆಯಿತು ಕಮಿಟ್ಮೆಂಟಿಗೆ ಬಂದು, ರಿಲೇಶನ್ಶಿಪ್ಪಿಗೆ ಬಂದು ಅಂತ ಅಂದರೆ ನೋ, ನಾಟ್ ಅ ಗುಡ್ ಸೈನ್. ಓಕೆ, ಇನ್ನೂ ಸೀರಿಯಸ್ನೆಸ್ ಬಂದಿಲ್ಲ ಅಂತ. ಲೆಟ್ಸ್ ಸಿ ಒಂದು ಫೀಲಿಂಗ್ಸ್ ಅವ್ರದ್ದು ಚೇಂಜ್ ಆಗುತ್ತಾ ನಿಮ್ಮ ಬಗ್ಗೆ ಅಂತ. ಲೆಟ್ಸ್ ಸಿ ಅವ್ರ ಈ ಒಂದು ಒಪಿನಿಯನ್ ನಿಮ್ಮ ಮೇಲೆ ಚೇಂಜ್ ಆಗುತ್ತಾ ಅಂತ ನೋಡೋಣ. ಗ್ರೂಪ್ 1, ದೇರ್ ಈಸ್ ವಾವ್ 10 ಆಫ್ ಪೆಂಟಕಲ್ಸ್. ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಡೆಫಿನೆಟ್ಲಿ ನಾನು ಏನು ನೋಡ್ತೀನಿ, ಈ ಕನೆಕ್ಷನ್ಗೆ ಫ್ಯೂಚರ್ ಇದೆ, ಈ ಕನೆಕ್ಷನಲ್ಲಿ ಸ್ಟೆಬಿಲಿಟಿ ಇದೆ. ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಮೇಯ್ನಾಗಿ ಇವಾಗ ಈ ಪರ್ಸನ್ ಸೀರಿಯಸ್ ಇಲ್ದೇ ಇರ್ಬೋದು, ಅಥವಾ ಇವಾಗ ನೀವು ಆ ಸೀರಿಯಸ್ನೆಸ್ ನೋಡ್ತಾನೆ ಇರ್ಬೋದು. ಬಟ್ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಫ್ಯೂಚರ್, ಡೆಫಿನೆಟ್ಲಿ ನೀವಿಬ್ರು ಒಟ್ಟಿಗೆ ಇರ್ತೀರ. ಡೆಫಿನೆಟ್ಲಿ ಟ್ರಸ್ಟ್ ಅನ್ನೋದು ಬಿಲ್ಡ್ ಆಗುತ್ತೆ, ಸ್ಟೆಬಿಲಿಟಿ ಅನ್ನೋದು ಬಿಲ್ಡ್ ಆಗುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಟ್ಸ್ ಮೋರ್ ಲೈಕ್ ನೀವು ಇಬ್ರು ಒಟ್ಟೊಟ್ಟಿಗೆ ಬೆಳಿತೀರ ಲೈಫಲ್ಲಿ ಅಂತ ಹೇಳ್ಬೋದು. ಅಂದರೆ ಡೆಫಿನೆಟ್ಲಿ ಇವರು ಸೀರಿಯಸ್ ಆಗಿ ತೊಗೊತಾರೆ ನಿಮ್ಮನ್ನ, ಆ್ಯಂಡ್ ಅವರ ಫ್ಯಾಮಿಲಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ನಿಮ್ಮನ್ನ. ಆ್ಯಂಡ್ ನೀವು ಕೂಡ ನಿಮ್ಮ ಫ್ಯಾಮಿಲೀಸನ್ನು ಇನ್ವಾಲ್ವ್ ಮಾಡೋ ಎಲ್ಲ ಪಾಸಿಬಿಲಿಟೀಸು ಇದೆ. ಫ್ಯಾಮಿಲೀಸ್ ಕೂಡ ಇದನ್ನು ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಿಮಗೇನಾದ್ರು ಕ್ವೆಶನ್ ಇತ್ತು ಅಂದರೆ ಫ್ಯಾಮಿಲಿ ಸಪೋರ್ಟ್ ಮಾಡುತ್ತಾ ಈ ಕನೆಕ್ಷನ್ನ, ಫ್ಯಾಮಿಲೀಸ್ ಏನಾದ್ರು ಅಡ್ಡ ಬರ್ತಾರಾ, ಎಗೇನೆಸ್ಟ್ ಆಗಿರ್ತಾರ, ಮೈಂಡ್ಸೆಟ್ ಮ್ಯಾಚ್ ಆಗುತ್ತಾ, ಹಾಗೆಲ್ಲ ಕ್ವೆಶನ್ ಇತ್ತು ಅಂದರೆ ಗ್ರೂಪ್ 1 ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಫ್ಯಾಮಿಲೀಸ್ ಕೂಡ ಸಪೋರ್ಟ್ ಮಾಡುತ್ತೆ ನಿಮಗೆ, ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ ನಿಮಗೆ ಸ್ಟೆಬಿಲಿಟಿ ಸಿಗುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಒನ್ ಥಿಂಗ್ ಇಸ್ ಎಗೇನೆಸ್ಟ್ ಫ್ಯಾಮಿಲಿ ನೀವು ಹೋಗಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೀವಿಬ್ಬರು ಒಂಥರ ಎಂಪೈರ್ನ ಬಿಲ್ಡ್ ಮಾಡ್ತೀರಾ ಅಂತ ಹೇಳ್ಬೋದು. ಲೈಕ್ ನಾಟ್ ಜಸ್ಟ್ ನೀವಿಬ್ಬರೇ ಅಂತ ಅಲ್ಲ, ಫ್ಯಾಮಿಲೀಸ್ನು ಒಟ್ಟಿಗೆ ಮಾಡೋದು, ಏನೋ ಒಟ್ಟೊಟ್ಟಿಗೆ ಇರೋದು. ನೀವು ಬಂದ ಕೂಡಲೇ ಫ್ಯಾಮಿಲಿ ದೂರ ಆಗುತ್ತೆ ಅಂತ ಆ ಥರ ನಾನು ನೋಡ್ತಾ ಇಲ್ಲ. ಎಲ್ಲ ರೀತಿಯಾದ ಸಪೋರ್ಟ್ ಫ್ಯಾಮಿಲಿ ಕೊಡುತ್ತೆ ನಿಮಗೆ. ಆ್ಯಂಡ್ ಫಿನಾನ್ಷಿಯಲಿ ಕೂಡ ಇದು ಹೇಳ್ತಾ ಇದೆ. 10 ಆಫ್ ಪೆಂಟಕಲ್ಸ್ ಅಗೇನ್ ಇಟ್ಸ್ ಅ ಪೆಂಟಕಲ್ ಎನರ್ಜಿ, ಫಿನಾನ್ಸ್ ಎನರ್ಜಿ. ಇಟ್ಸ್ ಅನ್ ಇಂಡಿಕೇಶನ್ ನೀವಿಬ್ರು ಮದುವೆ ಆದಮೇಲೆ ಅಥವಾ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಒಂದು ಎಂಪೈರ್ನ ನೀವು ಬಿಲ್ಡ್ ಮಾಡ್ತೀರಾ, ಆ ಪಾಸಿಬಿಲಿಟೀಸ್ ಇದೆ. ಎಂಪೈರ್ ಅಂತ ಅಂದರೆ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ, ಒಂದಷ್ಟು ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಮಾಡ್ತೀರಾ ನೀವು ಒಟ್ಟೊಟ್ಟಿಗೆ, ಫ್ಯಾಮಿಲೀಸ್ ಸಪೋರ್ಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನೀವಿಬ್ರು ಒಟ್ಟಿಗೆ ಬೆಳಿತೀರಾ ಅಂತ ಹೇಳ್ಬೋದು. ಅದು ಕರಿಯರ್ ವಿಚಾರದಲ್ಲಾಗಿರ್ಬೋದು, ಟುಗೆದರ್ ನೀವಿಬ್ರು ಒಟ್ಟೊಟ್ಟಿಗೆ ಬೆಳೀತಾ ಹೋಗ್ತೀರಾ. ಯಾರ್ದು ಗ್ರೋತ್ ಇದರಲ್ಲಿ ಕಡಿಮೆ ಆಗಲ್ಲ. ಇಟ್ಸ್ ಲೈಕ್ ನೀವು ಅವರಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಅವರು ಕೂಡ ನಿಮಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಅದು ನಿಮ್ಮ ಕರಿಯರ್ಗಾಗಿರ್ಬೋದು ಅಥವಾ ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಆಗಿರ್ಬೋದು. ತುಂಬ ಜನಕ್ಕೆ ಈ ಥರನೂ ಕ್ವೆಶನ್ ಇರ್ಬೋದು, ನನ್ನ ಒಂದಷ್ಟು ಡ್ರೀಮ್ಸ್ ಇದೆ, ಅದೆಲ್ಲ ಫುಲ್ಫಿಲ್ ಆಗುತ್ತಾ ಈ ಪರ್ಸನ್ನ ನಾನು ಚೂಸ್ ಮಾಡಿದ್ರೆ, ಅಥವಾ ನನಗೆ ಕಾರ್ ತೊಗೋಬೇಕು ಅಂತ ಇದೆ, ನನಗೆ ಔಟ್ ಆಫ್ ಕಂಟ್ರಿ ಹೋಗ್ಬಿಟ್ಟು ವರ್ಕ್ ಮಾಡಬೇಕಂತ ಇದೆ, ನನಗೆ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ನ ತೊಗೋಬೇಕಂತ ಇದೆ. ಸೊ ಈ ಪರ್ಸನ್ನ ನಾನು ನಂಬ್ಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ತಾರಾ ಅಂತ ಏನಾದರೂ ಕ್ವೆಶನ್ ಇತ್ತು ಅಂದರೆ ಎಸ್, ಡೆಫಿನೆಟ್ಲಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಲೈಫಿಗೆ ಒಂದು ಪಿಲ್ಲರ್ ಥರ ಅವ್ರು ನಿಂತ್ಕೋತಾರೆ ಅನ್ಬೋದು.
ಲೆಟ್ಸ್ ಸಿ ನಿಮಗೆ ಫೈನಲ್ ಆನ್ಸರ್ ನೋಡೋಣ. ಶುಡ್ ಯು ವೇಟ್ ಆರ್ ಮೂವ್ ಆನ್? ಅದಕ್ಕೊಂದು ಆನ್ಸರ್ ನೋಡೋಣ. ದೇರ್ ಈಸ್ ಸ್ಟ್ರೆಂತ್ ಯಾವಾಗ ಬರುತ್ತೆ ಗೊತ್ತಾ? ಯಾವಾಗ ಬರುತ್ತೆ ಅಂದರೆ, ತುಂಬ ಜನ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಮೇ ಬಿ ನೀವು ಇಟ್ಸ್ ದಟ್ ಏನಂದರೆ ನಿಮಗೆ ಸಪೋರ್ಟ್ ಇದೆ, ಹೊರಗಡೆ ಪ್ರಾಕ್ಟಿಕಲಿ ನಿಮಗೆ ಆ ಸ್ಟ್ರೆಂತ್ ಇದೆ ಇದನ್ನ ನಿಭಾಯಿಸ್ಕೊಂಡು ಹೋಗೋದು. ಬಟ್ ಮೆಂಟಲಿ ಯು ಆರ್ ಬಿಟ್ ವೀಕ್. ಆ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಅಂದರೆ ಮೆಂಟಲಿ ನಿಮಗೆ ಇನ್ನೂ ಸಪೋರ್ಟ್ ಬೇಕು, ಮೆಂಟಲಿ ನಿಮಗೆ ಆ ಪೇಷನ್ಸ್ ಬೇಕು, ಮೆಂಟಲಿ ನಿಮ್ಮ ಒಂದು ತಲೆ ನಿಮಗೆ ಮಲ್ಟಿಪಲ್ ಮೆಸೇಜಸ್ ಕೊಡ್ತಾ ಇರುತ್ತೆ, ಹಂಗೆ ಹಿಂಗೆ ಮಾಡು, ಹಂಗೆ ಮಾಡು, ಬೇಡ ಅದಾಗಲ್ಲ, ಸಮಟೈಮ್ಸ್ ನೆಗೆಟಿವ್ ಥಾಟ್ಸ್ ಕೂಡ ಬರ್ತಾ ಇರುತ್ತೆ. ಸೊ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ತಾಳ್ಮೆ ಇದ್ರೆ ಆಗುತ್ತೆ. ಆ್ಯಂಡ್ ನಿಮ್ಮ ಮೈಂಡ್ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀರಾ, ನೆಗೆಟಿವ್ ಥಾಟ್ಸ್ನ ಎಷ್ಟು ಕಂಟ್ರೋಲ್ ಮಾಡ್ಕೊಂಡಿರ್ತೀರಾ, ಅಷ್ಟು ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕ್ಲಾರಿಟಿ ಬರುತ್ತೆ. ನಾನೇನು ನೋಡ್ತಾ ಇದ್ದೀನಿ, ನಿಮ್ಮ ಮೈಂಡ್ ಕಾನ್ಸ್ಟೆಂಟಾಗಿ ನಿಮಗೆ ಒಂದಷ್ಟು ನೆಗೆಟಿವ್ ಥಾಟ್ಸ್ನ ಸೆಂಡ್ ಮಾಡ್ತಾ ಇದೆ, ಎಸ್ಪೆಷಲಿ ರಿಲೇಷನ್ಶಿಪ್ ಬಗ್ಗೆ. ಸೊ ಎಷ್ಟರ ಮಟ್ಟಿಗೆ ನೀವು ಆ ಪೇಷನ್ಸ್ ಅಲ್ಲಿರ್ತೀರ, ಎಷ್ಟರ ಮಟ್ಟಿಗೆ ನೀವು ಆ ನೆಗೆಟಿವ್ ಥಾಟ್ಸ್ನ ಕಂಟ್ರೋಲ್ ಮಾಡ್ಕೊಂಡಿರ್ತೀರ, ಅಷ್ಟು ನಿಮಗೆ ಕ್ಲಾರಿಟಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಬರ್ತಾ ಹೋಗುತ್ತೆ. ಐ ನೋ ಕರೆಂಟ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಬಿಕಾಸ್ ಆಫ್ ಅವರ ಒಂದು ಇಮ್ಮೆಚ್ಯೂರಿಟಿ, ಅವರ ಒಂದು ಫ್ಯೂಚರ್ ಪ್ಲ್ಯಾನ್ಸ್ ಏನೂ ಇಲ್ಲ, ಏನೂ ರೆಸ್ಪಾನ್ಸಿಬಿಲಿಟಿ ತೊಗೊಳಲ್ಲ, ಜಾಸ್ತಿ ಕೇರ್ ಮಾಡಲ್ಲ, ಹಾಗೆಲ್ಲ ಅನ್ನಿಸ್ತಾ ಇರ್ಬೋದು ನಿಮಗೆ. ಬಟ್ ಟ್ರಸ್ಟ್ ಮೀ, ಹೋಗ್ತಾ ಹೋಗ್ತಾ ಅದೆಲ್ಲ ಸಿಗುತ್ತೆ. ಈ ಪರ್ಸನ್ ನಿಮಗೆ ಸೆಕ್ಯೂರ್ಡ್ ಫೀಲಿಂಗ್ ಕೊಡ್ತಾರೆ, ಇವತ್ತಲ್ದೇ ಇದ್ರೂ ಮುಂದೆ ಕೊಡ್ತಾರೆ, ಪ್ರಾಮಿಸಸ್ ಮಾಡ್ತಾರೆ. ಆ್ಯಂಡ್ ಆ ಪ್ರಾಮಿಸಸ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಸೊ ಗ್ರೂಪ್ 1, ಐ ಗೆಸ್ ನೀವೊಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ. ಐ ಗೆಸ್ ನೀವೊಂದು ಸ್ಟೆಬಿಲಿಟಿ, ನಿಮ್ಮ ರಿಲೇಷನ್ಶಿಪ್ ಇವಾಗಲ್ದೇ ಇದ್ರೂ ಫ್ಯೂಚರಲ್ಲಿ ಸ್ಟೇಬಲ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೂಡ ಕೊಡ್ತಾರೆ. ಆ್ಯಂಡ್ ಇದಕ್ಕೆ ಫ್ಯಾಮಿಲಿ ಸಪೋರ್ಟ್ ಕೂಡ 100% ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾ, ದಟ್ಸ್ ರಿಯಲಿ ಅಮೇಝಿಂಗ್, ರಿಯಲಿ ಅಮೇಝಿಂಗ್. ಜಸ್ಟ್ ಮೆಂಟಲಿ ಸ್ಟ್ರಾಂಗ್ ಆಗಿರಿ. ಏನೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರು ಕನೆಕ್ಷನ್ ಬಗ್ಗೆ, ಜಸ್ಟ್ ಅದನ್ನ ಮರ್ತು ಬಿಡಿ, ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಡಿ. ಓಕೆ, ಯು ಶುಡ್ ನೋ ಹೌ ಟು ಕಂಟ್ರೋಲ್ ಯುವರ್ ಥಾಟ್ಸ್. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಸೊ ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು, ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು, ಈ ಮೆಸೇಜ್ ನಾನು ಅಟ್ರಾಕ್ಟ್ ಮಾಡ್ಕೊಳ್ಲೇಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಐ ಆಮ್ ರಿಯಲಿ ಸಾರಿ, ಫಸ್ಟ್ ಗ್ರೂಪ್ ಅವ್ರಿಗೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಗ್ರೂಪ್ ಟು ಅಂತ ಹೇಳಿದ್ದೀನಿ. ಐ ಆಮ್ ರಿಯಲಿ ಸಾರಿ. ದಟ್ಸ್ ಗ್ರೂಪ್ 1 ಆ್ಯಂಡ್ ದಿಸ್ ಇಸ್ ಗ್ರೂಪ್ 2. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗೈಸ್, ಲೆಟ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ, ಫೀಲಿಂಗ್ಸ್ ಏನಿದೆ, ಫ್ಯೂಚರ್ ಫೀಲಿಂಗ್ಸ್ ಏನಾಗುತ್ತೆ, ಆ್ಯಂಡ್ ಸಜೆಷನ್ ಕೂಡ ನೋಡೋಣ ಹೋಗೋದಕ್ಕೂ ಮುಂಚೆ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಪರ್ಸ್ನಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಗ್ರೂಪ್ 2, ದಿಸ್ ಇಸ್ ಗ್ರೂಪ್ 2, ದಟ್ ಈಸ್ ಗ್ರೂಪ್ 1. ಲೆಟ್ಸ್ ಸಿ ಕರೆಂಟ್ ಫೀಲಿಂಗ್ಸ್. ಎರಡು ಮೂರು ಬಂದೆ ಅಂತ. ಇದೊಂದು ಮಾತ್ರ ಬಂದು. ಓಕೆ, ದೇರ್ ಈಸ್ 3 of Cups. ಓಕೆ, ಐ ಫೀಲ್ ತುಂಬ ಜನ ನೀವಿನ್ನು ಫ್ರೆಂಡ್ಶಿಪ್ ಥರ ಇದ್ದೀರಾ, ಅಥವಾ ರೀಸೆಂಟಾಗಿ ಯಾವುದೋ ಒಂದು ಈವೆಂಟ್ಸ್, ಬರ್ಡೇ ಪಾರ್ಟೀಸ್ ಅಥವಾ ವೀಕೆಂಡ್ ಪಾರ್ಟಿ ವಿತ್ ಫ್ರೆಂಡ್ಸ್, ಆಫೀಸ್ ಈವೆಂಟ್ಸ್ ಅಥವಾ ಯಾವುದೋ ಒಂದು ಗ್ರೂಪ್ ಈವೆಂಟ್ ಇರಬೇಕಾದ್ರೆ ಈ ಪರ್ಸನ್ನ ನೀವು ಮೀಟ್ ಆಗಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಮೇ ಬಿ ಅಥವಾ ನಿಮ್ಮ ಮ್ಯೂಚುವಲ್ ಫ್ರೆಂಡ್ ಇವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸಿರೋದು,
ಆ ಪಾಸಿಬಿಲಿಟೀಸ್ ಕೂಡ ಇದೆ. ಗ್ರೂಪ್ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಇಟ್ಸ್ ಸ್ಟಿಲ್ ಅ ಫ್ರೆಂಡ್ಶಿಪ್ ರೇಂಜಲ್ಲಿದೆ. ತುಂಬ ಜನ ಐ ಡೋಂಟ್ ಥಿಂಕ್ ನೀವು ತುಂಬ ಸೀರಿಯಸ್ ಕಮಿಟ್ಮೆಂಟಲ್ಲಿ ಇದ್ದೀರಾ ಈ ಪರ್ಸನ್ ಜೊತೆ ಅಂತ. ಐ ಡೋಂಟ್ ಥಿಂಕ್ ಈ ಒಂದು ರಿಲೇಶನ್ಶಿಪ್ ಆ ಸೀರಿಯಸ್ ಲೆವೆಲಿಗೆ ಹೋಗಿದೆ ಅಂತ ಕೂಡ. ಬಿಕಾಸ್ ಯಾರೆಲ್ಲ ಈವನ್ ಕಮಿಟ್ಮೆಂಟಲ್ಲಿ ಇದ್ರೂ ಇಟ್ಸ್ ಅನ್ ಇಂಡಿಕೇಶನ್ ಎಲ್ಲೋ ಒಂದು ಕಡೆ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಎಸ್ಪೆಷಲಿ ನಿಮ್ಮನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ, ಆಸ್ ಅ ಫ್ರೆಂಡ್ ಆಗಿ ತಗೊಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ವೈಬ್ ಮ್ಯಾಚ್ ಆಗುತ್ತೆ, ನಿಮ್ಮ ಜೊತೆ ಮಾತಾಡೋದಂದ್ರೆ ಅವ್ರಿಗೆ ಖುಷಿ ಆಗುತ್ತೆ, ನಿಮ್ಮ ಎನರ್ಜಿ ಅವ್ರಿಗೆ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ತುಂಬ ಜನ ಅವರ ಪಾರ್ಟ್ನರಲ್ಲಿ ಆ ಫ್ರೆಂಡ್ಶಿಪ್ ವೈಬ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮೇ ಬಿ ನಿಮ್ಮ ಪರ್ಸನ್ ಕರೆಂಟ್ಲಿ ಆ ಒಂದು ಎನರ್ಜಿಲಿ ಇದ್ದಾರೆ. ಅಂದರೆ ನಿಮ್ಮ ಜೊತೆ ಪ್ಲ್ಯಾನ್ ಮಾಡೋದಿಷ್ಟ, ನಿಮ್ಮ ಜೊತೆ ಹೊರಗೆ ಹೋಗೋದಿಷ್ಟ, ಟ್ರಾವೆಲ್ ಮಾಡೋದಿಷ್ಟ, ಫ್ರೆಂಡ್ಸ್ನ ನಿಮ್ಮನ್ನೆಲ್ಲ ಮೀಟ್ ಮಾಡಿಸೋದು, ಇಂಟ್ರೊಡ್ಯೂಸ್ ಮಾಡಿಸೋದು, ಕನೆಕ್ಟ್ ಮಾಡಿಸೋದು, ಈ ಥರ ಕೆಲ ನಿಮ್ಮನ್ನ ಇಷ್ಟ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಗೇನ್ ಇಟ್ಸ್ 3 of Cups ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಇಲ್ಲಿ. ಅದು ಥರ್ಡ್ ಪರ್ಸನ್ ಇದರ್ ಫ್ರೆಂಡ್ ಆಗಿರ್ಬೋದು ಅಥವಾ ನೀವೇ ಥರ್ಡ್ ಪರ್ಸನ್ ಆಗಿರ್ಬೋದು. ಇಟ್ಸ್ ಅನ್ ಇಂಡಿಕೇಶನ್ ನೀವೇ ಅವರ ಫಸ್ಟ್ ಪ್ರಯಾರಿಟಿ ಅಲ್ಲ, ನೀವೇ ಅವರ ಫಸ್ಟ್ ಚಾಯ್ಸ್ ಅಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪಾಸಿಬಿಲಿಟಿ ಇದೆ ನಿಮ್ಮದೇ ಲೆವೆಲಿಗೆ ಇನ್ನೊಂದು ಪರ್ಸನ್ ಇರ್ಬೋದು. ಇನ್ನೊಂದು ಪರ್ಸನ್ ಜೊತೆ ಕೂಡ ಇವರು ಎಮೋಷನ್ಸ್ನ ಶೇರ್ ಮಾಡ್ಕೊತಾ ಇರೋ ಪಾಸಿಬಿಲಿಟೀಸ್ ಇದೆ. ಆ್ಯಸ್ ಆಫ್ ನೌ ಫನ್ ವೇಯಲ್ಲಿದೆ ಕನೆಕ್ಷನ್ ಅಂತ ಒಂದು ಡೀಪ್ ಆಗಿ ಹೋಗಿಲ್ಲ. ಬಟ್ ಡೆಫಿನೆಟ್ಲಿ ಅವರಿಗೆ ನಿಮ್ಮ ಎನರ್ಜಿ ಇಷ್ಟ, ನಿಮ್ಮ ವೈಬ್ ಇಷ್ಟ, ನಿಮ್ಮ ಜೊತೆ ಕನೆಕ್ಟ್ ಆಗೋದಿಷ್ಟ, ನಿಮ್ಮನ್ನ ಒಂದು ಫ್ರೆಂಡ್ ಥರ ನೋಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ದಟ್ ನಿಮ್ಗೆ ಕಂಡ್ರೆ ಇಷ್ಟ ಇಲ್ಲ ಅಂತ ಅಲ್ಲ, ನೀವು ಇಷ್ಟ. ಬಟ್ ಪಾಸಿಬಿಲಿಟಿ ಇದೆ ಅವರ ಲೈಫಲ್ಲಿ ಇನ್ನೊಬ್ರು ಇರೋ ಪಾಸಿಬಿಲಿಟೀಸ್ ಕೂಡ ಇದೆ. ಓಕೆ, ಲೆಟ್ಸ್ ಸಿ ಈ ಒಂದು ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಫೀಲಿಂಗ್ಸ್ ಅದು ಫ್ಯೂಚರಲ್ಲಿ ಚೇಂಜ್ ಆಗುತ್ತಾ, ಸಮಥಿಂಗ್ ಸೀರಿಯಸ್ ಆಗುತ್ತಾ ಅಥವಾ ಅದು ಟುಸ್ ಆಗುತ್ತಾ? ಲೆಟ್ಸ್ ಸಿ. There is 3 of Swords. Guys, group 2 ಇದನ್ನ ನೀವು ಗೈಡೆನ್ಸ್ ಅನ್ನೋದಕ್ಕಿಂತ ವಾರ್ನಿಂಗ್ ಸೈನ್ ಥರನೂ ತಗೋಬಹುದು. ಬಿಕಾಸ್ 3 of Swords, ಆ ಪಿಕ್ಚರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾರ್ಟ್ ಬ್ರೇಕ್ ಸಿಚುವೇಶನ್. ಆ್ಯಂಡ್ ಯೂಶಲಿ ಮಳೆ ಯಾವಾಗ ಬರುತ್ತೆ ಕನ್ನಡ ಮೂವೀಸಲ್ಲಿ, ಹಳೆ ಮೂವೀಸಲ್ಲಿ ಇವಾಗ ಮಳೆ ಬಂದರೆ ಏನು ಒಳ್ಳೇದಾಯಿತು ಅಂತ ಸೀನ್ ಆದಾಗ ಮಳೆ ತೋರಿಸ್ತಾರೆ. ಬಟ್ ಹಳೆ ಮೂವೀಸಲ್ಲೆಲ್ಲ ನೋಡಿದ್ರೆ ಏನಾದರೂ ನೆಗೆಟಿವ್ ಆದಾಗ ಮಳೆ ಬರುತ್ತೆ. ಸೊ ಮೇ ಬಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ರೈನ್ ಹಿಂದೆ ಮಳೆ ಬರ್ತಿರೋ ಥರ ಮಾಡಿದಾರೇನೋ. ಸೊ ಗೈಸ್, ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್ ಈ ಪರ್ಸನಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಮೇ ಬಿ ನಿಮ್ಮನ್ನ ಆ ಫ್ರೆಂಡ್ ಥರ ನೋಡ್ತಾರೆ. ಸೊ ತುಂಬ ಸತಿ ಈ ಥರ ಕನ್ಫ್ಯೂಷನ್ ಆಗುತ್ತೆ. ಇಟ್ಸ್ ನಾಟ್ ನಿಮಗೆ ಮಾತ್ರ ಅಂತಲ್ಲ, ಸಮ್ಟೈಮ್ಸ್ ಆಗುತ್ತೆ. ಸಾರಿ, ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ನಿಮ್ಮನ್ನ ಎಲ್ಲದಕ್ಕೂ ಇನ್ವೈಟ್ ಮಾಡ್ತಾರೆ, ನಿಮಗೆ ಸ್ಪೆಷಲ್ ಫೀಲ್ ಕೊಡ್ತಾರೆ, ಟೆಕ್ಸ್ಟ್ ಮಾಡ್ತಾರೆ, ಅಪ್ಡೇಟ್ಸ್ ಮಾಡ್ತಾರೆ. ಹಾಗಂತ ನಾವು ಅನ್ಕೊಂತೀವಿ, ಒಂದೊಂದು ಟೈಮಲ್ಲಿ ಅನ್ಕೊಂತೀವಿ ಲೈಕ್ ಮೇ ಬಿ ಸಮಥಿಂಗ್ ಇರ್ಬೋದು ಇವರಿಗೆ, ಈ ಪರ್ಸನಿಗೆ ನನ್ನ ಬಗ್ಗೆ, ಮೇ ಬಿ ದೇರ್ ಇಸ್ ಸಮಥಿಂಗ್ ಡೀಪ್, ಹಾಗೆಲ್ಲ ಅನ್ಕೊಂತೀವಿ ಅಥವಾ ಅನ್ಕೊತಾರೆ ತುಂಬ ಜನ. ಬಟ್ ಇದ್ರಲ್ಲಿ ನಿಮ್ಮ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಅವ್ರ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಿಕಾಸ್ ಪ್ರಾಬಬ್ಲಿ ಅವರು ಎಲ್ಲರನ್ನೂ ಅದೇ ಥರ ಟ್ರೀಟ್ ಮಾಡ್ತಾರೆ. ಪ್ರಾಬಬ್ಲಿ ಎಲ್ಲರನ್ನೂ ಅವ್ರ ಫ್ರೆಂಡ್ಸ್ ಅಂತ ಬಂದಾಗ ಅವರೆಲ್ಲರನ್ನೂ ಅದೇ ಥರ ಕ್ಲೋಸ್ ವೇಯಲ್ಲಿ ಟ್ರೀಟ್ ಮಾಡ್ತಾರೆ ಅನಿಸುತ್ತೆ. ಬಟ್ ಏನೋ ಒಂದು ಕಡೆ ನೀವದನ್ನ ಮಿಕ್ಸ್ಡ್ ಸ್ವಲ್ಪ ಜಾಸ್ತಿ ಎಮೋಷ್ನಲಿ ಕನೆಕ್ಟ್ ಆಗೋ ಪಾಸಿಬಿಲಿಟಿ ಇದೆ. ಸೊ ಬಿ ಕೇರ್ಫುಲ್. ಎಗೇನ್ ಯಾರೆಲ್ಲ ಕಮಿಟ್ಮೆಂಟಲ್ಲಿ ಇದ್ದೀರಾ, ಡೆಫಿನೆಟ್ಲಿ ಇಟ್ಸ್ 3 ಬಂದಿದೆ. ಪಾಸಿಬಿಲಿಟಿ ಇದೆ ಥರ್ಡ್ ಪರ್ಸನ್ ಪ್ರಾಬ್ಲಮ್ ಈ ರಿಲೇಷನ್ಶಿಪ್ಪಲ್ಲಿ ಇದೆ, ಅಥವಾ ಥರ್ಡ್ ಪರ್ಸನ್ ಇಂದ ಒಂದು ಹಾರ್ಟ್ ಬ್ರೇಕ್ ಸಿಚುವೇಶನ್, ಒಂದು ಚೀಟಿಂಗ್ ಸಿಚುವೇಶನ್, ಒಂದು ಬ್ರೇಕಪ್ ಸಿಚುವೇಶನ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ನಿಮ್ಮ ಹಾರ್ಟನ್ನು ಇವಾಗ ನೀವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಈ ಪರ್ಸನ್ನ ಜಾಸ್ತಿ ನೀವು ಎಂಕರೇಜ್ ಮಾಡಿದಷ್ಟು, ಜಾಸ್ತಿ ನೀವು ಪುಷ್ ಮಾಡಿದಷ್ಟು, ಜಾಸ್ತಿ ಸೀರಿಯಸ್ ಆಗಿ ತಗೊಂಡಷ್ಟು
ನಿಮ್ಮ ಫೀಲಿಂಗ್ಸ್ ಅಥವಾ ನಿಮ್ಮ ಎಮೋಷನ್ಸಿಗೆ ಇದು ಎಫೆಕ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ ಅಂತ ಇದ್ರ ಅರ್ಥ, ರೈಟ್. ಸೊ ಬಿ ಕೇರ್ಫುಲ್ ಈ ಪರ್ಸನ್ ಜೊತೆ. ಬಿ ಕೇರ್ಫುಲ್, ಏನು ಜಸ್ಟ್ ಸೀಕ್ರೆಟ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಎನಿ ರೆಡ್ ಫ್ಲ್ಯಾಗ್ಸ್ ಗೊತ್ತಾಗ್ತಾ ಇದ್ರೆ ಫಸ್ಟೇ ಅದನ್ನ ಅಬ್ಸರ್ವ್ ಮಾಡಿ, ಫಸ್ಟೇ ನೋಟಿಸ್ ಮಾಡಿ, ಫಸ್ಟೇ ಅದ್ರ ಬಗ್ಗೆ ಕ್ವೆಶನ್ ಮಾಡಿ. ಜಸ್ಟ್ ಸ್ಟೇ ಸ್ಟ್ರಾಂಗ್. ಜಾಸ್ತಿ ಕನೆಕ್ಷನ್ನ ನೀವು ನಂಬ್ಕೊಂಡು ಹೋದಷ್ಟು ಪ್ರಾಬಬ್ಲಿ ನಿಮಗೆ ಅದಿನ್ನೂ ಹರ್ಟ್ ಮಾಡೋ ಪಾಸಿಬಿಲಿಟೀಸ್ ಇದೆ ಅಂತ ಇಟ್ಸ್ ಅನ್ ಇಂಡಿಕೇಶನ್. ಓಕೆ, ಜಾಸ್ತಿ ಫ್ರೆಂಡ್ಸ್ನ ಇನ್ವಾಲ್ವ್ ಮಾಡೋದಕ್ಕೆ ಹೋಗ್ಬಿಡಿ. ಅಗೇನ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಸಜೆಷನ್ ನೋಡೋಣ, ನೀವು ವೆಯ್ಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ. ಆಲ್ರೆಡಿ ನಿಮಗೆ ಆನ್ಸರ್ ಸಿಕ್ಕಿರುತ್ತೆ, ಬಟ್ ಲೆಟ್ಸ್ ಟ್ಯಾರೋ ಕಡೆಯಿಂದ ಕೂಡ ನೋಡೋಣ. there is 8 of wands. 8 of wands ನಾನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, 8 of wands ಯೂಶಲಿ ಒಂದು ಮೆಸೇಜ್ ಕಾರ್ಡ್, ಇದು ಕಮ್ಯುನಿಕೇಷನ್ ಕಾರ್ಡ್, ಟ್ರಾವೆಲ್ ಕಾರ್ಡ್. ಬೇಗ 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 ಆಗೋದು ಸಿಚುವೇಶನ್ಸ್. ಏನಾದರೂ ಒಂದು ಮೆಸೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಬೇಗ ಬಂದುಬಿಡೋದು. ಏನಾದ್ರು ಟ್ರಾವೆಲ್ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಬೇಗ ಆಗೋದು. ಸಿ ಐ ಫೀಲ್ ತುಂಬ ಜನ ನೀವು ಕಮಿಟ್ಮೆಂಟಲ್ಲಿ ಇಲ್ಲ, ಮೇ ಬಿ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಬಟ್ ಲೈಕ್ ಮೇ ಬಿ ನೀವು ಡೀಪರ್ ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಬಟ್ ಈ ಪರ್ಸನ್ ಹೆಂಗೆ ಅಂತಂದರೆ, ಜಸ್ಟ್ ಲಿವ್ ಇನ್ ದ ಮೂಮೆಂಟ್, ಲೆಟ್ ಮೀ ಲಿವ್ ಇನ್ ದ ಮೂಮೆಂಟ್. ವೈಬ್ ಮ್ಯಾಚ್ ಆಗ್ತಾ ಇದೆ, ಯುನೋ ಮೈಂಡ್ ಸೆಟ್ ಮ್ಯಾಚ್ ಆಗ್ತಾ ಇದೆ, ಅವ್ರಿಗೆ ಅದು ಇಷ್ಟ ಆಗ್ತಾ ಇದೆ. ಪ್ರಾಬಬ್ಲಿ ದಿಸ್ ಇಸ್ ಲೈಕ್ ಇಟ್ಸ್ ನಾಟ್ ಅ ಸೀರಿಯಸ್ ಕಮಿಟ್ಮೆಂಟ್ ಎನರ್ಜಿ ಅಲ್ಲ. ದಿಸ್ ಇಸ್ ಆಲ್ ಅಬೌಟ್ ಎಕ್ಸೈಟ್ಮೆಂಟ್. ದಿಸ್ ಇಸ್ ಆಲ್ ಅಬೌಟ್ ಫ್ಲೈಯಿಂಗ್ ಇನ್ ದ ಏರ್. ಅಂದರೆ ಎಲ್ಲಿವರೆಗೂ ಅಲ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ, ಎಲ್ಲಿವರೆಗೂ ಅಲ್ಲಿ ಖುಷಿ ಸಿಗ್ತಾ ಇರುತ್ತೆ, ಅಥವಾ ಎಲ್ಲಿವರೆಗೂ ಆ ಒಂದು ಡೋಪಮೈನ್ ಅಲ್ವಾ, ಹಾರ್ಮೋನ್, ಲೈಕ್ ಹ್ಯಾಪಿ ಹಾರ್ಮೋನ್ ಏನದು, ಅದು ಎಲ್ಲಿವರೆಗೂ ಅದಿರುತ್ತೆ ಅಲ್ಲಿವರೆಗೂ ಇರ್ತಾರೆ, ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಬಟ್ ಯಾವಾಗ ಇದು ಸೀರಿಯಸ್ ಆಗಿ ಹೋಗುತ್ತೆ, ಯಾವಾಗ ಇದು ಸಮಥಿಂಗ್ ಡೀಪ್ ಆಗಿ ಹೋಗುತ್ತೆ, ನೋ, ಐ ಥಿಂಕ್ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 2. ಈ ಕನೆಕ್ಷನ್ ಚೆನ್ನಾಗಿರುತ್ತೆ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇರ್ತಾರೆ. ಇಟ್ಸ್ ನಾಟ್ ದಟ್ ಮುಂದೆ ಏನೋ ಬ್ರೇಕಪ್ ಆಗುತ್ತೆ, ನೀವು ಸಪ್ರೇಷನ್ ಆಗ್ತೀರಾ, ಹಾಗೇನೆ ನಾನು ನೋಡ್ತಾ ಇಲ್ಲ. ಆ್ಯಸ್ ಅ ಫ್ರೆಂಡ್ ಆಗಿ ಇರ್ತಾರೆ ಇವರು ನಿಮ್ಮ ಲೈಫಲ್ಲಿ. ಬಟ್ ಐ ಡೋಂಟ್ ಥಿಂಕ್ ಇವರಿಂದ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ಅಂತ. ಐ ಡೋಂಟ್ ಥಿಂಕ್ ಇವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ. ಆ್ಯಂಡ್ ಐ ಡೋಂಟ್ ಥಿಂಕ್ ಇವರು ಲಾಂಗ್ ಟರ್ಮ್ವರೆಗೂ ಟ್ರಸ್ಟ್ ವರ್ದಿ ಆಗಿರ್ತಾರೆ ಅಂತ. ಸೊ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಮೇ ಬಿ ಜಸ್ಟ್ ಲಿವ್ ಇನ್ ದ ಮೂಮೆಂಟ್. ಅವರಿಗೂ ಅವ್ರ ಕಡೆಯಿಂದನೂ ಹ್ಯಾಪಿನೆಸ್ ಇದೆ, ನಿಮ್ಮ ಕಡೆಯಿಂದನೂ ಹ್ಯಾಪಿನೆಸ್ ಇದೆ. ಬಟ್ ಯಾವಾಗ ನೀವು ಜಾಸ್ತಿ ಅಟ್ಯಾಚ್ ಆಗಕ್ಕೆ ಹೋಗ್ತೀರಾ, ಅದು ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡ್ಬೋದು. ಬಟ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಜಸ್ಟ್ ಫ್ರೆಂಡ್ಸ್ ಆಗಿದ್ದೀರಾ ಅಂದರೆ, ಇಫ್ ಪಾಸಿಬಲ್ ಫ್ರೆಂಡ್ಸ್ ಆಗಿರೋದಕ್ಕೇ ಟ್ರೈ ಮಾಡಿ, ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಬಿಕಾಸ್ ಆ್ಯಸ್ ಅ ಫ್ರೆಂಡ್ಸ್ ನಿಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ, ನಾಟ್ ಆ್ಯಸ್ ಅ ರಿಲೇಷನ್ಶಿಪ್, ನಾಟ್ ಆ್ಯಸ್ ಅ ಕಪಲ್ಸ್, ರೈಟ್. ದಿಸ್ ಇಸ್ ದ ಕರೆಂಟ್ ಎನರ್ಜಿ ಗೈಸ್. ಅಗೇನ್ ಇವಾಗ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೆಕ್ಸ್ಟ್ 3 months ತನಕ ಈ ಒಂದು ಎನರ್ಜಿ ನಿಮಗೆ ಮ್ಯಾಚ್ ಆಗುತ್ತೆ. ಅಗೇನ್ 3 months ಆದಮೇಲೆ ವಿ ಕ್ಯಾನ್ ಚೆಕ್ ಅಗೇನ್ ಎನರ್ಜಿ ಸೇಮ್ ಇರುತ್ತಾ, ಸಮಥಿಂಗ್ ಎಲ್ಸ್ ಆಗ್ತಾ ಇದೆಯಾ ಅಂತಲೂ ನಾವು ಚೆಕ್ ಮಾಡ್ಬೋದಲ್ವಾ. ಸೊ ದಿಸ್ ಇಸ್ ವಾಟ್ ಗೋಯಿಂಗ್ ಆನ್ ಪ್ರೆಸೆಂಟ್ ಮೂಮೆಂಟ್ ಫಾರ್ ಅನದರ್ ನೆಕ್ಸ್ಟ್ 3 monthsಗೆ, ರೈಟ್. ಸೊ ಬ್ಯೂಟಿಫುಲ್. ಐ ಗೆಸ್ ಇದರಲ್ಲಿ ಏನು ಅಂತ ಒಂದು ಇಶ್ಯೂ ಇಲ್ಲ. ಬಟ್ ಅಗೇನ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಜಾಸ್ತಿ ಅವ್ರು ಲಾಯಲ್ ಆಗಿರ್ತಾರೆ, ಆನೆಸ್ಟ್ ಆಗಿ ನಿಮಗೋಸ್ಕರನೇ ಇರ್ತಾರೆ. ನೋ, ದಿಸ್ ಇಸ್ ಲೈಕ್ ಸಮ್ ಒನ್ ಲಿವಿಂಗ್ ಇನ್ ದ ಮೂಮೆಂಟ್, ವೈಬಿಂಗ್ ಇನ್ ದ ಮೂಮೆಂಟ್, ಆ್ಯಂಡ್ ನೀವೇ ಅವರ ಫಸ್ಟ್ ಪ್ರಯಾರಿಟಿ ಅಲ್ಲ. ಕೀಪ್ ದಟ್ ಇನ್ ಮೈಂಡ್. ಹಾಗಂತ ನೀವು ಅವ್ರ ಮೈಂಡಲ್ಲೇ ಇಲ್ಲ ಅಂತಲ್ಲ, ಇಟ್ಸ್ ನಾಟ್ ಲೈಕ್ ದಟ್. ಬಟ್ ಸ್ವಲ್ಪ ಲೈಟಾಗಿ ತೊಗೊಂಡಿದ್ದಾರೆ ಕನೆಕ್ಷನ್, ಆ್ಯಸ್ ಅ ಫ್ರೆಂಡಾಗಿ ತೊಗೊಂಡಿದ್ದಾರೆ, ದಟ್ಸ್ ಇಟ್. ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಬ್ಯೂಟಿಫುಲ್ ರೀಡಿಂಗ್ ಅಗೇನ್. ನಂಗೆ ಇಷ್ಟ ಆಯಿತು. ನಿಮಗೇನು ಅನಿಸು ಅಂತ ಹೇಳಿ. ಐ ಹೋಪ್ ನಿಮಗೆ ಗೈಡೆನ್ಸ್ ಬೇಕಾಗಿತ್ತು ಅಂತ. ಆ್ಯಂಡ್ ಐ ಆಮ್ ಡ್ಯಾಮ್ ಶೋರ್ ಯು ಆರ್ ಗ್ರೇಟ್ಫುಲ್ ಫಾರ್ ದ ರೀಡಿಂಗ್. ಆ್ಯಂಡ್ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಫಾರ್ ಡೂಯಿಂಗ್ ದ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ,
ಎಂಡ್ ಮಾಡೋದಕ್ಕೂ ಮುಂಚೆ ಗೈಸ್, ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡೋದಾಯಿತು. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಯಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.